ಆ MLA ನರಸಿಂಹಮೂರ್ತಿ ಆ ಮನುಷ್ಯ ಸರಿ ಇಲ್ಲ. ಇರಲಿ, ಆದರೂ ನಿನ್ನ ಧೈರ್ಯ, ಅದ್ರ ಹಿಂದೆ ಇರೋ ಒಳ್ಳೆ ಉದ್ದೇಶ ಮೆಚ್ಚಲೇಬೇಕು ಲಕ್ಷ್ಮಿ. ಸರಿ, ಅದೆಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಹಾಗೇನೋ ಒಂದು ಹುಮ್ಮಸ್ಸಲ್ಲಿ ಮಾತಾಡ್ಬಿಟ್ಟೆ. ಆದರೆ ಮನೆಯವರೆಲ್ಲ ಆ ವ್ಯಕ್ತಿ ಸರಿ ಇಲ್ಲ ಅನ್ನೋ ಆತಂಕದಲ್ಲಿದ್ದಾರೆ. ಮನೆಯವರೆಲ್ಲ ಇದೆಲ್ಲ ನಮ್ಗೆ ಯಾಕೆ ಬೇಕು ಅಂತಿದ್ರು. ಆಗ ನನಗೂ ಹಾಗೆ ಅನಿಸ್ತಿತ್ತು. ಹಾಗೇನೂ ಇಲ್ಲಮ್ಮ, ನೀನು ಸರಿಯಾಗೇ ಮಾಡಿದ್ಯಾ. ಇಂಥವ್ರ ವಿರುದ್ಧ ಯಾರಾದ್ರೂ ಧ್ವನಿ ಎತ್ತಲೇಬೇಕಲ್ವಾ, ಅವ್ರ ಪಾಠ ಕಲಿಸ್ಲೇಬೇಕಲ್ವಾ. ಅಂಥ ಅವಕಾಶ ನಿಮ್ಗೆ ಸಿಕ್ಕಿದೆ. ಎಷ್ಟೋ ಜನಕ್ಕೆ ತಮ್ಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ತಿರುಗಿ ಬೀಳೋಕೆ ಅವಕಾಶನೇ ಇರೋದಿಲ್ಲ. ನೀನು ಅಂಥವ್ರು ಸ್ಫೂರ್ತಿಯಾಗಿದೆಯಾ. ನೀನೇನು ಯೋಚನೆ ಮಾಡಬೇಡ. ಏನು ನಾಳೆ ಬರ್ತಾ ಇದ್ದಾನಲ್ವಾ ಅವನು? ಹೌದು ಅಂಕಲ್. ನಾಳೆ ಅವ್ರು ಬಂದಾಗ ಏನೇನಾಗುತ್ತೋ ಏನು ಒಂದು ಗೊತ್ತಾಗ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ. ಯಾವ ವಿಚಾರವನ್ನು ಎಲ್ಲೇ ಮೀರೋದಕ್ಕೆ ನಾನು ಬಿಡೋದಿಲ್ಲ. ನೀವು ಕೆಲಸ ಮಾಡಿ. ಸರಿಯಮ್ಮ, ಧೈರ್ಯ. ರೀ, ಕಾಫಿ. ನಮ್ಗಿಲ್ವಾ ಸಿಸ್ಟರ್? ನಿಮ್ಮನ್ನ ಮತ್ತೆ ಹೊಸದಾಗಿ ನಾನು ಕೆಟ್ಟವನನ್ನಾಗಿ ಮಾಡ್ಬೇಕ ನರಸಿಂಹಮೂರ್ತಿ? ಮತ್ತಷ್ಟು ಕೆಟ್ಟವನನ್ನಾಗಿ ಮಾಡೋಕೆ ಸಾಧ್ಯ ಇಲ್ಲದೆ ಇರೋಷ್ಟು ಕೆಟ್ಟ ಹೋಗಿದ್ದೀರಾ ನೀವು. ಕಾಗೆ ಮೈಗೆ ಕಪ್ಪು ಬಣ್ಣ ಬಳಿಯುವಷ್ಟು ಮೂರ್ಖ ನಾನಲ್ಲ. ಹೇಳಿ MLA ಸಾಹೇಬ್ರೆ.
ಸರ್ ಯಾಕೆ ಸರ್ ಓಡ್ ಬಂದ್ರಿ? ಏನಾಯ್ತು? ಅದು ಅದು ಅಷ್ಟು ಜೋರಾಗಿ ಮಾತಾಡ್ತಿದ್ದವರು ಇದ್ಕಿದ್ದಂಗೆ ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ನಾನು ಯಾಕೆ ಗೋವಿಂದ ಏಕೆ ಯಾಕೆ ಬಂದ ಇಲ್ಲಿ? ಯಾರು ಸರ್ ಆ ಏಕೆ? ಅದೇ ಕಣೋ, ನಾವಿದ್ದಾಗ ಬಂದಲ್ಲ ಅವನೇ ಅವನೇ ಅವನೇ. ಏಕೆ ಅವ್ನಿಗೆ ಯಾಕೆ ಇಷ್ಟೊಂದು ಹೆದರ್ತಾ ಇದ್ದೀರಾ? ಅವನೇನು ದೊಡ್ಡ ರೌಡಿನಾ? ನೋಡೋಕೆ ನಾನು ಕಾಣಲ್ವಲ್ಲ. ಅಯ್ಯೋ, ಅದಕ್ಕಿಂತ ಹೆಚ್ಚು ಕಣೋ. ರೌಡಿಗಳು ಮಚ್ಚಲ್ ಸಾಯಿಸಿದ್ರೆ ಇವನು ಮಾತಲ್ಲಿ ಸಾಯಿಸ್ತಾನೆ. ಏನ್ ಸರ್ ಇಷ್ಟೊಂದು ಹೆದರ್ತಾ ಇದ್ದೀರಾ? ಹೋಗ ಹೋಗ, ನಾನು ಹಾಕಿದ್ರು ಹೋಗ್ಬೋದಾ? ಹೋಗ. ಇದೇನಂಕಲ್ ಆಶ್ಚರ್ಯ, ಇಷ್ಟೊತ್ತು ಹುಲಿ ಥರ ಹಾರಾಡ್ತಿದ್ದ MLA ಅವರು ಈಗ ಇಲಿ ಥರ ಓಡೋದ್ರು. ಅದು ನಿಮ್ಮ ನೋಡಿದ ತಕ್ಷಣ. ಏಕೆ ಸರ್, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ನಿಮ್ಗೇನಾದರೂ ಸಿನಿಮಾದಲ್ಲಿರೋ ಥರ ಅಂಡರ್ವರ್ಲ್ಡ್ ಜೊತೆ ಕನೆಕ್ಷನ್ ಇತ್ತಾ? ಹಾಗೇನಿಲ್ಲಪ್ಪ. ಅಲ್ಲ ಅಂಕಲ್, ನಿಮಗೆ ಆ ನರಸಿಂಹಮೂರ್ತಿ ಗೊತ್ತು ಅಂತ ಹೇಳಿದ್ರಿ, ಆದರೆ ನರಸಿಂಹಮೂರ್ತಿಗೆ ನೀವು ಹೇಗೆ ಗೊತ್ತು? ಅದಕ್ಕೊಂದು ಕಾರಣ ಇದೆ. ಬರೀ ಇವನಿಗೆ ಮಾತ್ರ ಅಲ್ಲ, ಇವನ್ ಪಾರ್ಟಿಲಿರೋ ಎಲ್ರಿಗೂ ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಹಿಂದೆ ಇವನ್ ಪಾರ್ಟಿ ಪ್ರೆಸಿಡೆಂಟ್ ಒಬ್ಬ ಇದ್ದ, ಮೋಹನ್ ರಾವ್ ಅಂತ. ಹೌದು ಸರ್, ಮೋಹನ್ ರಾವ್ ಬಗ್ಗೆ ನಾನು ಕೇಳಿದ್ದೆ. ತುಂಬ ವರ್ಷಗಳ ಹಿಂದೆ ಯಾವುದೋ ಕೇಸಲ್ಲಿ ಸಿಕ್ಕಾಕೊಂಡು ಇನ್ನೂ ಜೈಲಲ್ಲಿ ಇದ್ದಾರಂತೆ. ಎಸ್, ಯು ಆರ್ ರೈಟ್. ಅದೇ ಮೋಹನ್ ರಾವೇ. ಹಿಂದೆ ಒಂದು ಕೇಸಲ್ಲಿ ನಾನು ಅವ್ರ ವಿರುದ್ಧವಾಗಿ ಸರ್ಕಾರದ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವರ್ಕ್ ಮಾಡಿದ್ದೆ. ತನ್ನ ಹಣಬಲದಿಂದ ಯಾರನ್ನು ಬೇಕಾದ್ರೂ ಕೊಂಡ್ಕೊಳ್ತೀನಿ, ಯಾವ ಕೇಸ್ ಬೇಕಾದ್ರೂ ಗೆಲ್ತೀನಿ ಅಂತ ಅಹಂಕಾರದಿಂದ ಮೆರಿತಾ ಇದ್ದ. ಆದರೆ ಆ ಕೇಸಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು. ನ್ಯಾಯಕ್ಕೆ ಗೆಲುವು ಸಿಕ್ತು. ಆವತ್ತಿಂದ ನನ್ನ ಕಂಡ್ರೆ ಇವರಿಗೆಲ್ಲ ಭಯ, ದ್ವೇಷ ಎರಡೂ ಇದೆ. ಅವತ್ತು ನೀವು ಹೆದರದೆ ಎಷ್ಟು ಹೋರಾಟಗಳನ್ನು ಮಾಡಿದ್ದೀರಾ? ಎಲ್ರ ಮುಂದೆ ಬಂದು ನಿಂತ್ಕೊಂಡು ಬಿಡ್ತೀರಾ ಸರ್, ಅವಳು ನನ್ನ ಹೆಂಡತಿ. ಅದಕ್ಕೇನ್ರಿ ನೀವು ಟಿವಿಲಿ ಬರೋ ಆಸೆನಾ? ನಿಮಗೇನಾದ್ರೂ ಟಿವಿಲಿ ಬರಬೇಕು ಅನ್ನೋ ಆಸೆ ಇದ್ರೆ ಅವ್ರನ್ನ ನಿಮ್ಮ ಹೆಂಡತಿ ಅನ್ಬೇಡಿ, ಅವ್ರ ಗಂಡ ನಾನು ಅಂತ ಹೇಳಿ.